ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನಗಳಲ್ಲಿ ನಾವು ಪ್ರಸಂಗಿ 2ನೇ ಅಧ್ಯಾಯವನ್ನ, ಅಂದರೆ ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೆ ಪ್ರಯೋಜನವೇನು ಎಂಬಂಥ ವಿಷಯದ ಕುರಿತು ಪ್ರಸಂಗವನ್ನು ನಾವು ಕೇಳಿಸ್ಕೊಳ್ತೇವೆ. ಕರ್ತನಿ ಪ್ರಸಂಗದ ಮೂಲಕವಾಗಿ ನಿಮ್ಮನ್ನ ಆಶೀರ್ವಾದ ಮಾಡುವರು. ಎಷ್ಟೋ ಜನ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಒಡಂಬಡಿಕೆ ಮಾಡಕ್ಕೆ ರೆಡಿಯಾಗಿದ್ದೀರಾ? ನಾಳೆ ದಯವಿಟ್ಟು ನನ್ನ ಹತ್ರ ಬರಬೇಡಿ. ಈಗಲೇ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಯೇಸ್ವಾಮಿ ನಂಬಿಲ್ವಾ, ದೀಕ್ಷಾ ಸ್ನಾನ ಹೊಂದಿಲ್ವಾ, ಚರ್ಚ್ಗೆ ಬರ್ತಾ ಇಲ್ವಾ, ಅವ್ರ ದೇವರಲ್ಲಿ ಇಲ್ವಾ, ಅವರೊಂದಿಗೆ ಒಡಂಬಡಿಕೆ ಆಗಬೇಡಿ. ನಿನ್ನ ಜೀವಿತ ಕಣ್ಣೀರಾಗಿ ಮಾರ್ಪಡುತ್ತೆ. ಆ ಥರ ಆಗಬಾರ್ದು. ಅದಕ್ಕೋಸ್ಕರನೇ ನಿಮ್ಗೆ ಹೇಳ್ತಾ ಇದ್ದೀನಿ ವಾಕ್ಯದ ಮೂಲಕ. ದಯವಿಟ್ಟು ನನ್ನನ್ನು ಬೈಕೋಬೇಡಿ, ಈ ವಾಕ್ಯ ಹೇಳುತ್ತೆ, ಅದನ್ನೇ ನಾವು ಹೇಳೋದು. ಸೊ ಯಾವುದಾದ್ರೂ ಸೈತಾನ ಸಂಬಂಧಪಟ್ಟಂಥ ಜೀವಿತ ನಿನಗಿದೆಯಾ? ಕತ್ತಲೆಯಲ್ಲಿರುವಂಥ ಯಾರಾದರೂ ಜೊತೆ ನಿನ್ನ ಜೀವಿತ ಅವ್ರು ಮಾಡ್ದಂಗೆ ನೀನು ಮಾಡ್ತಾ ಇದೆಯಾ? ಜಾಗೃತಿ ಆಗಿರೋ. ದೇವರು ಅಲ್ಲಿ ಇರೋಕ್ಕಾಗಲ್ಲ. ದೇವರು ಇಲ್ಲದೆ ಹೋದರೆ ಸೊಲೊಮೋನನ ಹಾಗೆ ನೀನು ಏನು ಹೇಳ್ತೀಯ ಗೊತ್ತಾ? ಅಯ್ಯೋ ನನ್ನ ಜೀವಿತ ವ್ಯರ್ಥ ಎಂಬುದಾಗಿ ಹೇಳ್ತೀಯ. 2ನೇದಾಗಿ ಅವನು ತಿಳ್ಕೊಂಡಿದ್ದೇನೆ, ಜ್ಞಾನಕ್ಕೂ ಮೂಢತ್ವಕ್ಕೂ ಬೆಳಕಿಗೂ ಕತ್ತಲಿಗೂ ಆಯ್ಕೆ ಏನು ಅಂತ ತಿಳ್ಕೊಂಡ. 3ನೇದಾಗಿ ಬೇಕು. ಓಕೆ ಸರಿ, 3ನೇದು ನೋಡಪ್ಪ, ಓದಪ್ಪ. ಜೀವವೇ ಇವನಿಗೆ ಅಸಹ್ಯವಾಗಿ ತೋರಿತು. ಜೀವವೇ ಇವನಿಗೇನಾಯ್ತು? ಅಸಹ್ಯವಾಗಿ ತೋರಿತು. ಇಲ್ಲಿ ಓದಪ್ಪ ನೀನು ದಯವಿಟ್ಟು. ಯಾರು ನೀನು ಓದಪ್ಪ, ನೀನು ಓದು, ನೀನು ಓದಪ್ಪ, ನೀನು ಓದು. ನಿನ್ನ ಹೆಸರು ಓದಪ್ಪ. ಮೂರ್ತಿ ಅಲ್ಲ ನೀನು? ಓದಪ್ಪ. ಏನಯ್ಯ ನಿನಗೆ ಮೈಕೆ ಬೇಡ. ನಿನ್ನ ಹೆಸರೇನು ಹೇಳು? ಸಮರ್ಥ. ಅಪ್ಪ ಅಬ್ಬ, ಸಮರ್ಥ ಅಂತ ಹೆಸರು ತಕ್ಕಂತ ಇದೆಯಾ ನೀನು? ಮೈಕೆ ನನಗೆ ಬೇಡ ಅಂತ ಪ್ರೂವ್ ಮಾಡಿಬಿಟ್ಟಯ್ಯ ನೀನು. ವೆರಿ ಗುಡ್ ಅಪ್ಪ, ಚೆನ್ನಾಗಿ ತಿನ್ನು, ಸ್ವಲ್ಪ ದಪ್ಪ ಆಗು. ವೆರಿ ಗುಡ್. ಓಕೆ, ಎಲ್ಲರೂ ಗಮನ ಇಡ್ರಿ. ಇವಾಗ ಇವನು ಹಿ ಫೆಲ್ಟ್ ಡಿಸ್ಗಸ್ಟೆಡ್ ಅಬೌಟ್ ಹಿಸ್ ಲೈಫ್. ಅಂದರೆ ಜೀವನವೇ ಅವನಿಗೆ ಅಸಹ್ಯವಾಗಿ ತೋರಿತು. ಎಷ್ಟೋ ಜನ ಇವತ್ತು ಹೇಳ್ತೀನಿ ಕೇಳಿ, ನಿಜ ಇದು. ಅವ್ರ ಸಂಬಳ ನೋಡ್ಬಿಟ್ಟು ಏನ, ಅವ್ರ ಕೆಲಸ ನೋಡ್ಬಿಟ್ಟು ಇದೇನಪ್ಪ, ಅವ್ರ ಮನೆ ನೋಡ್ಬಿಟ್ಟು ಇದೇನಪ್ಪ. ಎಷ್ಟೋ ಜನ ತಮ್ಮ ಜೀವಮಾನನೇ ನೋಡಿಬಿಟ್ಟು ಅಸಹ್ಯ ಪಡ್ತಾ ಇದ್ದಾರೆ. ಆ ರೀತಿ ಯಾರಾದರೂ ಇದ್ದೀರಿ? ಯಾಕೆ ಗೊತ್ತಾ? ಎಲ್ಲರೂ ಗಮನ ಇಡಿ. ಯು ಹ್ಯಾವ್ ಟು ಎಂಜಾಯ್ ಯುವರ್ ಜಾಬ್, ಯು ಹ್ಯಾವ್ ಟು ಎಂಜಾಯ್ ಯುವರ್ ವರ್ಕ್ ಅಲ್ವಾ? ಐ ಆಮ್ ಎಂಜಾಯಿಂಗ್ ಮೈ ವರ್ಕ್. ನಾನು ಆ್ಯಸ್ ಎ ಪಾಸ್ಟರ್, ಇದು ನನ್ನ ದೇವ್ರು ಕೊಟ್ಟಂಥ ಕೆಲಸ. ಐ ಆಮ್ ಜಸ್ಟ್ ಎಂಜಾಯಿಂಗ್. ನನಗೆ ಪ್ರಸಂಗಗಳು ರೆಡಿ ಮಾಡ್ತಾ ಇರಬೇಕು. ಒಂದೊಂದು ಪ್ರಸಂಗ ನನಗೇನೋ ಒಂಥರ ಐ ಆಮ್ ಎಂಜಾಯಿಂಗ್ ಮೈ ಜಾಬ್. ನನಗೆ ದೇವರೇ, ನಾನು ಅವತ್ತು ಪ್ರೊಫೆಸರ್ ಆಗಬೇಕಾಯ್ತು, ಏನೋ ತೆಗೆದಾಕ್ಬಿಟ್ಟೆ ನನ್ನ. ಇವತ್ತು ನನ್ನ ಪಾಸ್ಟ್ರಾಗಿ ಮಾಡಿದ್ಯಾ, ಐ ಜಸ್ಟ್ ಎಂಜಾಯ್. ಅದೇ ಥರ ಪ್ರಿಯ ದೇವ್ರ ಮಕ್ಕಳೇ, ನನಗೆ ಗೊತ್ತಿಲ್ಲ, ಸ್ಟೂಡೆಂಟ್ಸ್ಗಳು ಎಷ್ಟೋ ಜನ ನೀವು ಎಂಜಾಯ್ ಮಾಡಬೇಕು, ಕೆಲಸಗಳನ್ನ ನೀವು ಎಂಜಾಯ್ ಮಾಡಬೇಕು. ಬಟ್ ಯಾಕೆ ಎಂಜಾಯ್ ಮಾಡ್ತಾರೆ? ಯಾಕೆ ಜೀವನ ಅಸಹ್ಯವಾಗಿ ತೋರ್ತಾ ಇದೆ ಅಂದರೆ ಯಾಕೆ ಗೊತ್ತಾ? ಒಂದು ರೀಸನ್ ಹೇಳ್ತೀನಿ ನೋಡ್ರಿ. ಫಿಲಿಪ್ಪಿ 1:21 ಎಲ್ಲರೂ ಓದ್ರಿ. ವೈ ಯುವರ್ ಲೈಫ್ ಇಸ್ ಡಿಸ್ಗಸ್ಟೆಡ್? ಓದ್ರಿ ಫಿಲಿಪ್ಪಿ 1:21. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೊಳ್ಳಬೇಕೋ ನನಗೆ ತೋರದು. ಪೌಲ ಏನು ಹೇಳ್ದ? ನಾನು ಬದುಕೋದೇನು ಕೇಳಿ? ಪೌಲನ ಲೈಫು ಕ್ರಿಸ್ತನಾಗಿದ್ದರು, ಸೊಲೊಮೋನನ ಲೈಫು ಉಪಪತ್ನಿಯರಾಗಿದ್ದರು. ಅವನ ಲೈಫು ಮನೆ, ಆಸ್ತಿ ಪಾಸ್ತಿ, ತೋಟ, ಏನು ಬೇಕೋ, ಕಣ್ಣಿಗೆ ಏನು ಕಾಣ್ತದೋ ಎಲ್ಲ ಮಾಡಿದ. ಆದರೆ ದೇವ್ರನ್ನ ಬಿಟ್ಬಿಟ್ಟ. ಯಾಕೆ ಗೊತ್ತಾ? ನಿನ್ನ ಲೈಫ್ ಅನೇಕ ವೇಳೆ ನಿರಾಸೆ ಆಗುತ್ತೆ, ಅಸಹ್ಯವಾಗುತ್ತೆ, ಮತ್ತು ಅನೇಕ ವೇಳೆ ಡಿಪ್ರೆಷನ್ ಆಗುತ್ತೆ. ಕಾರಣ ಏನಂದರೆ ನಿನ್ನ ಜೀವಿತ ಕ್ರಿಸ್ತನಿಗಾಗಿ ಅಲ್ಲ, ನಿನಗಾಗಿ ಜೀವಿಸ್ತಾ ಇದೆ. ನಿನಗೆ ಪ್ರಾಣ ಕೊಟ್ಟರಲ್ಲ, ನಿನಗೆ ರಕ್ತ ಸುರಿಸಿದ್ರಲ್ಲ, ನಿನಗಾಗಿ ಗಾಯಗಳನ್ನ ಅನುಭವಿಸಿದ್ರಲ್ಲ, ನಿನಗಾಗಿ ಸತ್ತು ಪುನರ್ತಾನ ಹೊಂದಿದ್ರಲ್ಲ, ನಿನಗೆ ಇವತ್ತು ಉಸಿರು ಕೊಟ್ಟಿದ್ದಾರಲ್ಲ, ಆ ಕ್ರಿಸ್ತನು ಅನ್ನೋದು ನಿನ್ನ ಲೈಫಲ್ಲಿ ಯಾವುದೋ ಪ್ಲೇಸಲ್ಲಿ ಹಾಕಿದೆಯಾ. ಒಂದು ವೇಳೆ ಆ ಥರ ಇರೋದಾದರೆ, ಯಾರ್ದಾದ್ರೂ ಲೈಫ್ ಇವತ್ತು ಡಿಸ್ಗಸ್ಟೆಡ್ ಆಗಿದ್ದರೆ, ಪಾಸ್ಟರ್ ನಾನು ಇಲ್ಲಿಗೆ ಬಂದುಬಿಟ್ಟೆ,
ಏನೋ ನನ್ನ ಲೈಫಲ್ಲಿ ಏನೋ ಒಂಥರ ಭಯ, ನಿರಾಸೆ, ಏನೋ ಒಂಥರ ನನ್ನ ಲೈಫೇ ಒಂಥರ ಅಂತ ಇದೆ. ಭಯ ಪಡಬೇಡಪ್ಪ ನೀನು ಯಾರೇ ಆಗಿದ್ರೂ ಪರವಾಗಿಲ್ಲ. ಏನು ಹೇಳು ಗೊತ್ತಾ? ಯೇಸುವೆ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ, ನಿನ್ನನ್ನು ನನ್ನ ದೇವರನ್ನಾಗಿ ಕರ್ತನಾಗಿ ಅಂಗೀಕರಿಸ್ತೀನಿ, ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಹೇಳಿ. ಖಂಡಿತವಾಗಿ ಕರ್ತನ್ ನಿನ್ನ ಹೃದಯದಲ್ಲಿ ಬಂದಾಗ ನೀನು ನನ್ನ ಜೀವವೇ ನನಗೆ ಅಸಹ್ಯವಾಗಿ ತೋರಿತು ಅಂತ ಹೇಳಲ್ಲ, ಬದಲಾಗಿ ಹೆಂಗಿದೆಯಪ್ಪ ಬಾಗುಂಡ, ಹೆಂಗೆ ನಡೀತಾ ಇದೆ, ಅದೇ ಅದು ಇದಿದೆ, ಬಟ್ ಆದರೂ ನಾನು ಸಂತೋಷವಾಗಿದ್ದೇನೆ. ಅಲ್ಲೆಲ್ಲೂಯ್ಯ, ನನಗೇನೆಲ್ಲ ಇದೆ ಆದರೂ ನಾನು ಸಂತೋಷವಾಗಿದ್ದೇನೆ ಎಂಬುದಾಗಿ ದೇವರ ಮಕ್ಕಳು ಹೇಳೋರಾಗಿರ್ಬೇಕು. ಸರಿ, ಈಗ ನಾಗರಾಜ್ ಬರ್ತಾರೆ, ನೀವು ಮೈಕ್ ತಗೊಳ್ಳಿ. ನಾಗರಾಜ್ ಬರ್ತಾರೆ. ನಾಗರಾಜ್ ಬಾನ್ಸ್ವಾಡಿ ನಾಗರಾಜು ಮಾತ್ರ ಬೆಳೆದೆ. ಇನ್ನೊಂದು ಬ್ರದರು ಯಾರು? ನೀವೆಲ್ಲಿಯವರು ಬ್ರದರ್? ಇಲ್ಲಿ ಎಲ್ಲಿ ಊರು ಹೇಳಪ್ಪ ಬ್ರದರ್ದು? ಬರ್ತಿ ಬಂಡೆ. ವೆರಿ ಗುಡ್. ಬರ್ತಿ ಬಂಡೆ ಬಾನಸ್ವಾಡಿ. ವೆರಿ ಗುಡ್. ಈಗ ನೀವು ಓದಬೇಕಪ್ಪ. ಈಗ 4ನೇದು ಇವನು ತಿಳ್ಕೊಂಡಂಥ 4ನೇ ಕಾರ್ಯ. ಓದ್ರಿ. ಲೋಕದಲ್ಲಿ ಪಟ್ಟ ಪ್ರಯಾಸಕ್ಕೆಲ್ಲ ಏಕೆ ಬೇಸರಗೊಂಡನು? ಶ್ರೀನಿವಾಸ್ ಓದಪ್ಪ ಇಂಗ್ಲೀಷ್ನಲ್ಲಿ. ನೀನು ಓದ್ತೀಯ ಇಂಗ್ಲೀಷು? ಶ್ರೀನಿವಾಸು ಓದಪ್ಪ. ನೋಡ್ದಾ? ಕರೆಕ್ಟು. ಶ್ರೀನಿವಾಸ್ ಬಂದಿದ್ದಾರಾ? ಹೋಗ್ಲಿ, ಇದಾರ ಶ್ರೀನಿವಾಸು? ಅಯ್ಯೋ ಇಲ್ವೇ? ಅಯ್ಯೋ, ಮಗ ಬಂದ್ಬಿಟ್ಟು ಅಪ್ಪ ಬಂದಿಲ್ವೇ? ಸರಿ, ಓದಪ್ಪ, ಆಮೇಲೆ ನೋಡ್ಕೊಳ್ತೀನಿ ನಾನು. ಓದಪ್ಪ ಶ್ರೀನಿವಾಸ್. ಹಿ ವಾಸ್ ನಾಟ್ ಹ್ಯಾಪಿ ಅಬೌಟ್ ಈಸ್ ವರ್ಕ್. ಇವನು ತಿಳ್ಕೊಂಡಿದ್ದೇನೆಂದರೆ ಎಲ್ಲ ಬಟ್ ನನಗೆ ಐ ಡೋಂಟ್ ಎಂಜಾಯ್ ದಿಸ್. ಯಾರಾದ್ರೂ ಇದ್ದೀರಾ ಆ ಥರ? ಕೆಲವರೆಲ್ಲ ಅವರ ಸಂಪಾದನೆನ ಎಂಜಾಯ್ ಮಾಡ್ತಾ ಇಲ್ಲ. ನಿನ್ನ ಸಂಪಾದನೆ ಎಷ್ಟೇ ಇರಬಹುದು ಪ್ರಿಯರೇ, ಎಲ್ರು ಗಮನ ಇಡಿ. ನಿನಗಿರಂಥ ಚಿಕ್ಕ ಸಂಪಾದನೆಯಲ್ಲಿ ನೀ ಸಂತೋಷ ಪಡೆದೇ ಹೋದರೆ, ಎಲ್ಲರೂ ಈ ಕಡೆ ನೋಡ್ತಾ ಇದ್ದೀರಪ್ಪ, ನಿನಗೆ ದೇವರು ಯಾಕೆ ದೊಡ್ಡ ಸಂಪಾದನೆ ಕೊಡಬೇಕು? ದಟ್ಸ್ ಅ ಕ್ವಶನ್ ಟು ಬಿ ಥಾಟ್. ಲೆಟ್ ಇಟ್ ಸಿಂಕ್. ಇಫ್ ಯು ಆರ್ ನಾಟ್ ಹ್ಯಾಪಿ ನೌ, ಈಗ ನಿನಗಿರೋದ್ರಲ್ಲಿ ಸಂತೋಷವಾಗಿಲ್ಲದೆ ಹೋದರೆ ಯಾಕೆ ದೇವರು ನಿನಗೆ ಹೆಚ್ಚಾಗಿ ಕೊಡಬೇಕು? ಪ್ರಶ್ನೆ. ಸರಿನಾ? ನನಗೆ ಅರ್ಥ ಆಗ್ತಾ ಇದೆ, ಎಲ್ಲ ಒಳಗೆ ಇಳಿತಾ ಇದೆ ಅಂತ ಅರ್ಥ ಆಗ್ತಾ ಇದೆ. ಪ್ರಿಯರೇ, ನಾನು ನಂಬ್ತೇನೆ ಈ ಪ್ರಸಂಗ ನಿಮಗೆ ನಿಜವಾಗ್ಲೂ ಉಪಯುಕ್ತವಾಗಿತ್ತೆಂಬುದಾಗಿ. ಖಂಡಿತವಾಗಿ ನಿಮ್ಮ ಆತ್ಮದ ಕುರಿತು ಒಂದು ತೀರ್ಮಾನ ಮಾಡಿ ಯೇಸುವನ್ನು ಹಿಂಬಾಲಿಸ್ರಿ. ಆತನು ಪ್ರೀತಿ ಸ್ವರೂಪನು, ನಮ್ಮ ಎಲ್ಲ ಪಾಪಗಳನ್ನು ನಮಗೆ ಕ್ಷಮಿಸಿ ಪಾಪದ ಮೇಲೆ ಜಯ ಕೊಟ್ಟು ಒಂದು ಲಾಭದಾಯಕವಾದ ಜೀವಿತವನ್ನು ಜೀವಿಸುವ ಹಾಗೆ ಸ್ಪಿರಿಚುಯಲಿ ನಾವೆಲ್ಲರೂ ಬಡವರಾಗಿರಬೇಕು ಮತ್ತು ಐಶ್ವರ್ಯವಂತರು ಸಹ ಆಗಿರಬೇಕು. ಹೀಗಾಗಿ ಸಭೆಗೆ ಹೋಗ್ರಿ, ದೇವ್ರ ವಾಕ್ಯನ ಓದ್ರಿ, ದೇವರಿಗೆ ವಿಧೇಯರಾಗಿರ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣವಾ? ಆತ್ಮಿಕವಾಗಿ ಯಾರಾದರೂ ಇವತ್ತು ನಿಮ್ಮ ಜೀವಮಾನದಲ್ಲಿ ಒಣಗಿದ ಒಂದು ಅನುಭವದಲ್ಲಿ ಇದ್ದೀರಾ? ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ನಮ್ಮೊಂದಿಗೆ ಇವತ್ತು ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಈಗ ಸ್ವಾಮಿ, ಸ್ಪಿರಿಚುವಲಿ ಆತ್ಮಿಕವಾಗಿ ಎಷ್ಟೋ ಜನ ಒಣಗಿ ಹೋಗಿದ್ದಾರೆ. ಪ್ರಾರ್ಥನೆ ಮಾಡೋದಕ್ಕೋ, ಬೈಬಲ್ ಓದುವುದಕ್ಕೋ, ಸಭೆಗಳಿಗೆ ಹೋಗೋದಕ್ಕೋ ಆಸಕ್ತಿ ಇಲ್ಲ. ಆದರೆ ಪುನಃ ಪವಿತ್ರಾತ್ಮನ ಮೂಲಕವಾಗಿ ಅವರಿಗೆ ಹೃದಯ ಕೊಡಪ್ಪ. ಅವ್ರು ನಿನ್ನನ್ನು ಹಿಂಬಾಲಿಸುವಂಥ ಒಂದು ಕೃಪೆಯನ್ನು ಅವರಿಗೆ ದಯಪಾಲಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಆತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು
ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ.